ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನೀವು ಈ ವಿಡಿಯೋದಲ್ಲಿ ವಿಜಯಪುರದ ಶ್ರೀ ಜ್ಞಾನ ಯೋಗಾಶ್ರಮವನ್ನು ನೋಡುತ್ತಿದ್ದೀರಿ. ಈ ವಿಜಯಪುರದ ಜ್ಞಾನ ಯೋಗಾಶ್ರಮವು ಉತ್ತರ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ಒಂದಾಗಿದೆ. ಇದು ಕರ್ನಾಟಕ ರಾಜ್ಯದ ವಿಜಯಪುರ ನಗರದ ಆದರ್ಶ ನಗರದ ಆಶ್ರಮ ರಸ್ತೆಯಲ್ಲಿ ಕಂಡುಬರುವ ಆಧ್ಯಾತ್ಮಿಕ ಶಾಂತಿ, ನೆಮ್ಮದಿ ತರುವ ಮತ್ತು ಜ್ಞಾನ ದಾಸೋಹವನ್ನು ನೀಡುವ ಪ್ರಮುಖ ಕೇಂದ್ರವಾಗಿದೆ. ಇಲ್ಲಿ ಪ್ರವಚನ, ಧ್ಯಾನ ಹಾಗೂ ಸರಳ ಜೀವನದ ಬೋಧನೆಗಳು ಪ್ರಮುಖವಾಗಿವೆ. ಈ ಆಶ್ರಮವನ್ನು ವೇದಾಂತ ಕೇಸರಿ ಎನಿಸಿಕೊಂಡಿರುವ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿಗಳವರು ಸ್ಥಾಪಿಸಿದರು. ಅವರ ಗದ್ದುಗೆಯನ್ನು ನೀವು ಈ ವಿಡಿಯೋದಲ್ಲಿ ನೋಡುತ್ತಿದ್ದೀರಿ. ಅವರು 12ನೇ ಶತಮಾನದ ಶಿವಶರಣರು ನೀಡಿದ ಅನುಭವವನ್ನು, ವಚನ ಸಾಹಿತ್ಯದ ಆಳ ಅರಿವನ್ನು ನಾಡಿಗೆ ನೀಡುವ ಸಲುವಾಗಿ ಈ ಜ್ಞಾನ ಯೋಗಾಶ್ರಮವನ್ನು ಸ್ಥಾಪಿಸಿದರು. ಈ ಮಠವು ತನ್ನ ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳ ಮೂಲಕ ಹಾಗೂ ಪ್ರವಚನಗಳ ಮೂಲಕ ಜನರಿಗೆ ಭಕ್ತಿ, ಧ್ಯಾನ ಮತ್ತು ಜ್ಞಾನ ಯೋಗಗಳನ್ನು ಬೋಧಿಸುತ್ತಾ ತತ್ವಜ್ಞಾನವನ್ನು ಸರಳ ಭಾಷೆಯಲ್ಲಿ ಪ್ರವಚನಗಳ ಮೂಲಕ ತಲುಪಿಸುವ ಮೂಲಕ ಆಧ್ಯಾತ್ಮಿಕತೆಯ ಜಾಗೃತಿಯನ್ನು ಮೂಡಿಸುತ್ತದೆ. ಈ ಆಶ್ರಮವು ಯಾವುದೇ ಜಾತಿ ಅಥವಾ ಧರ್ಮಕ್ಕೆ ಸೀಮಿತವಾಗಿರದೆ ಸರ್ವ ಧರ್ಮಗಳ ಸಮನ್ವಯತೆಯ ಕೇಂದ್ರವಾಗಿದೆ. ಇಲ್ಲಿ ಪ್ರತಿದಿನವೂ ಪ್ರವಚನಗಳು, ಆಧ್ಯಾತ್ಮಿಕ ಚಿಂತನೆಗಳು, ಒಟ್ಟಿನಲ್ಲಿ ಸಾಮಾಜಿಕ, ಧಾರ್ಮಿಕ, ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತಿರುತ್ತವೆ. ಈ ಆಶ್ರಮವು ಪ್ರತಿದಿನ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ತೆರೆದಿರುತ್ತದೆ. ಈ ವಿಡಿಯೋದಲ್ಲಿ ಕಾಣುತ್ತಿರುವುದು ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿಯವರ ಗದ್ದುಗೆಯಾಗಿದೆ. ಈ ಆಶ್ರಮವು ವಿಶ್ವ ವಿಖ್ಯಾತಿಯನ್ನು ಪಡೆಯಲು ಮುಖ್ಯ ಕಾರಣವೆಂದರೆ ನಡೆದಾಡುವ ದೇವರು, ಕಿಸೆಯಿಲ್ಲದ ಸಂತ, 2ನೇ ಸ್ವಾಮಿ ವಿವೇಕಾನಂದರೆಂದು ಖ್ಯಾತರಾಗಿರುವ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳವರಾಗಿರುತ್ತಾರೆ. ಅವರು ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿಗಳವರ ಶಿಷ್ಯರಾಗಿ ಅವರ ನಂತರ ಈ ಆಶ್ರಮದ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸಿ ತಮ್ಮ ಪ್ರವಚನಗಳ ಮೂಲಕ ಲಕ್ಷಾಂತರ ಭಕ್ತರನ್ನು ಸೆಳೆದಿದ್ದರು. ಈ ಮಠದ ಕೀರ್ತಿ ಪತಾಕೆಯನ್ನು ಜಗತ್ತಿನ ತುಂಬೆಲ್ಲ ಪಸರಿಸಲು ಕಾರಣೀಕರ್ತರಾಗಿರ್ತಕ್ಕಂಥವರಾಗಿರುತ್ತಾರೆ. ಶ್ರೀ ಸಿದ್ದೇಶ್ವರ ಶ್ರೀಗಳು ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಬಿಜ್ಜರಗಿ ಎಂಬ ಗ್ರಾಮದಲ್ಲಿ 1940 ಸೆಪ್ಟೆಂಬರ್ 5ರಂದು ಜನಿಸಿದರು. ಇವರ ಪೂರ್ಣ ಹೆಸರು ಸಿದ್ದಗೊಂಡ ಓಗಪ್ಪ ಬಿರಾದಾರ್. ಇವರು ಓಗಪ್ಪಗೌಡ ಮತ್ತು ಸಂಗವ್ವ ಶರಣ ದಂಪತಿಗಳಿಗೆ ಲಿಂಗಾಯತ ಕೃಷಿಕ ಕುಟುಂಬದಲ್ಲಿ ಶ್ರೀಗಳು ಜನಿಸಿದರು. ಹೀಗಾಗಿ ಅವರ ತಂದೆಯವರು ಜಮೀನ್ದಾರರಾಗಿದ್ದರು. ಅವರಿಗೆ 6 ಜನ ಮಕ್ಕಳಿದ್ದರು. ಅದರಲ್ಲಿ 3 ಗಂಡು ಮಕ್ಕಳು ಮತ್ತು 3 ಹೆಣ್ಣು ಮಕ್ಕಳಾಗಿದ್ದರು. ಶ್ರೀಗಳು ಹಿರಿಯರಾಗಿದ್ದರು. ನಂತರ ಇವರ ಬಾಲ್ಯ ಜೀವನ. ಸಿದ್ದೇಶ್ವರ ಶ್ರೀಗಳು ಬಾಲ್ಯದಿಂದಲೂ ಆಧ್ಯಾತ್ಮಿಕ ವಿಷಯಗಳಲ್ಲಿ ತೀವ್ರ ಆಸಕ್ತಿಯನ್ನು ಹೊಂದಿದ್ದರು ಮತ್ತು ಅವರು ಹೆಚ್ಚಿನ ಸಮಯವನ್ನು ಹಿಂದೂ ಧರ್ಮ ಗ್ರಂಥಗಳನ್ನು ಅಧ್ಯಯನ ಮಾಡಲು ಮತ್ತು ಯೋಗ ಹಾಗೂ ಧ್ಯಾನವನ್ನು ಅಭ್ಯಾಸ ಮಾಡಲು ಕಳೆಯುತ್ತಿದ್ದರು. ಶ್ರೀಗಳು ತಮ್ಮ 14ನೇ ವಯಸ್ಸಿನಲ್ಲಿ ತಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಣವನ್ನು ಪೂರ್ಣಗೊಳಿಸಿದರು ಮತ್ತು ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಪೂಜ್ಯರ ಆಶ್ರಮದಲ್ಲಿ ಅವರ ಶಿಷ್ಯರಾಗಿ ಸೇರಿದರು. ನಂತರ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಕಲಾ ಪದವಿಯನ್ನು ಪಡೆದರು. ಅಲ್ಲದೆ ಮಹಾರಾಷ್ಟ್ರದ ಕೊಲ್ಲಾಪುರದ ಶಿವಾಜಿ ವಿಶ್ವವಿದ್ಯಾಲಯದಿಂದ ತತ್ವಶಾಸ್ತ್ರದಲ್ಲಿ
ಸ್ನಾತಕೋತ್ತರ ಪದವಿಯನ್ನು ಪಡೆದರು. ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳು ದೀಕ್ಷೆಯ ನಂತರ ಹಲವು ವರ್ಷಗಳ ಕಾಲ ಧರ್ಮ ಗ್ರಂಥಗಳನ್ನು ಬೋಧನೆಗಳನ್ನು ವಿಶೇಷವಾಗಿ ಭಗವದ್ಗೀತೆ ಮತ್ತು ಪತಂಜಲಿಯ ಯೋಗ ಸೂತ್ರಗಳನ್ನು ಅಧ್ಯಯನ ಮಾಡಿದರು. ಅವರು ಭಾರತ ಅಷ್ಟೇ ಅಲ್ಲದೆ ಬೇರೆ ಬೇರೆ ದೇಶಗಳಿಗೂ ಹೋಗಿ ತಮ್ಮ ಆಧ್ಯಾತ್ಮಿಕ ಪ್ರವಚನ ಮತ್ತು ಉಪನ್ಯಾಸಗಳನ್ನು ನೀಡಿರುತ್ತಾರೆ. ಅವರ ಪ್ರವಚನ ಸಾರಗಳು ಕೇವಲ ಹಿಂದೂ ಧರ್ಮೀಯರಿಗೆ ಅಷ್ಟೇ ಅಲ್ಲದೆ ಬೇರೆ ಎಲ್ಲ ಧರ್ಮೀಯರ ಬದುಕಿಗೂ ಅನ್ವಯವಾಗುವಂತೆ ಇರುತ್ತಿದ್ದವು. ಅವರ ಪ್ರವಚನಗಳು ಬಸವಣ್ಣನವರ ಶರಣ ಸಾಹಿತ್ಯ ಮತ್ತು ಸ್ಥಳೀಯ ಭಾಷೆಯಲ್ಲಿನ ಇತರ ಮಹಾನ್ ಕಾವ್ಯಗಳಿಂದ ಉಪಾಖ್ಯಾನಗಳಿಂದ ಆಧರಿಸಿವೆ. ಅವರು ಯೇಸುಕ್ರಿಸ್ತ, ಅಬ್ರಹಾಂ ಲಿಂಕನ್, ಮೊಹಮ್ಮದ್ ಪೈಗಂಬರ್ ಸೇರಿದಂತೆ ಮತ್ತು ಇತರ ಧಾರ್ಮಿಕ ಪ್ರವಾದಿಗಳ ಜೊತೆಗೆ ಶಂಕರಾಚಾರ್ಯರು, ಮಾಧವಾಚಾರ್ಯರು, ರಾಮನುಜಾಚಾರ್ಯರ ಬೋಧನೆಗಳಿಂದ ಸೆಳೆಯಲ್ಪಟ್ಟಿದ್ದವು. ಶ್ರೀಗಳು ಯೋಗ ಮತ್ತು ಆಧ್ಯಾತ್ಮಿಕ ಬೋಧನೆಗಳ ಜೊತೆಗೆ ಅವರು ತಮ್ಮ ಲೋಕೋಪಕಾರಿ ಪ್ರಯತ್ನಗಳಿಗೆ ಹೆಸರುವಾಸಿಯಾಗಿದ್ದರು. ಅವರು ಅನನುಕೂಲರಿಗೆ ಸಹಾಯ ಮಾಡಲು ಹಲವಾರು ದತ್ತಿ ಸಂಸ್ಥೆಗಳನ್ನು ಸ್ಥಾಪಿಸಿದರು. ಅವರು ಭಾರತೀಯ ತತ್ವಶಾಸ್ತ್ರ ಮತ್ತು ವಚನ ಸಾಹಿತ್ಯದ ಕುರಿತಾಗಿ ಸುಮಾರು 20ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿರುತ್ತಾರೆ. ಅದರಲ್ಲಿ ಅನೇಕ ಕೃತಿಗಳು ಅವರು ನೀಡಿರ್ತಕ್ಕಂಥ ಪ್ರವಚನಗಳು ಮತ್ತು ಉಪನ್ಯಾಸಗಳನ್ನು ಈ ಕೃತಿಗಳು ಒಳಗೊಂಡಿವೆ. ಅವರು ಈ ಜ್ಞಾನಯೋಗ ಆಶ್ರಮದ ಒಳಗೆ 2 ಕೋಣೆಗಳಲ್ಲಿ ವಾಸವನ್ನು ಮಾಡುತ್ತಿದ್ದರು. ಜೊತೆಗೆ ಕನ್ನಡ, ಮರಾಠಿ, ಇಂಗ್ಲೀಷ್ ಭಾಷೆಗಳಲ್ಲಿ ಸುಮಾರು 50 ವರ್ಷಗಳ ಕಾಲ ಅವರು ಪ್ರವಚನಗಳನ್ನು ನೀಡಿರುತ್ತಾರೆ. ಈ ಆಶ್ರಮವು ಉಪನಿಷತ್ತುಗಳು, ಭಗವದ್ಗೀತೆ, ಶರಣರ ತತ್ವಗಳು ಮತ್ತು ಆಧ್ಯಾತ್ಮಿಕ ವಿಚಾರಗಳ ಕುರಿತಾಗಿ ಹಲವಾರು ಪುಸ್ತಕಗಳನ್ನು ಪ್ರಕಟಿಸುತ್ತಿದೆ. ಸಿದ್ದೇಶ್ವರ ಶ್ರೀಗಳು ಕೆಲವು ವಾಣಿಗಳು ಹೀಗಿವೆ. ಸಾಮಾನ್ಯವಾಗಿ ಮಾನವನಿಗೆ ಕಷ್ಟಗಳು ಬರುತ್ತಿರುತ್ತವೆ. ಅದಕ್ಕಾಗಿ ಅವರು ಈ ರೀತಿಯಾಗಿ ಹೇಳುತ್ತಾರೆ: ಕಷ್ಟಗಳನ್ನು ಮೌನವಾಗಿ ದಾಟಬೇಕು, ಪರಿಶ್ರಮ ಸದ್ದಿಲ್ಲದೆ ಸಾಗಬೇಕು, ಸಿಗುವ ಯಶಸ್ಸಿನ ಶಬ್ದ ಜಗತ್ತಿಗೆ ಕೇಳಿಸುವಷ್ಟು ಜೋರಾಗಿರಬೇಕು ಎಂದರು. ಮನುಷ್ಯ ಮನೆ ಬದಲಾಯಿಸುತ್ತಾನೆ, ಊರು ಬದಲಾಯಿಸುತ್ತಾನೆ, ಬಟ್ಟೆ ಬದಲಾಯಿಸುತ್ತಾನೆ, ಸ್ನೇಹಿತರನ್ನು ಬದಲಾಯಿಸುತ್ತಾನೆ. ಆದರೂ ಕೂಡ ಅವನಿಗೆ ನೆಮ್ಮದಿ ಇರುವುದಿಲ್ಲ. ಏಕೆಂದರೆ ಅವನು ತನ್ನನ್ನು ತಾನು ಬದಲಾಯಿಸಿಕೊಳ್ಳುತ್ತಿಲ್ಲ. ಅದಕ್ಕಾಗಿ ಅವರು ಹೀಗೆ ಹೇಳುತ್ತಾರೆ: ಮೊದಲು ತನ್ನನ್ನು ತಾನು ಬದಲಾಯಿಸಿಕೊಳ್ಳಬೇಕೆಂದು ಎನ್ನುತ್ತಿದ್ದರು. ಕುದಿಯುವವರು ಕುದಿಯಲಿ, ಉರಿಯುವವರು ಉರಿಯಲಿ, ನಿನ್ನ ಪಾಡಿಗೆ ನೀನು ಇರು. ಕುದಿಯುವವರು ಆವಿಯಾಗುತ್ತಾರೆ, ಉರಿಯುವವರು ಬೂದಿಯಾಗುತ್ತಾರೆ. ಅದಕ್ಕಾಗಿ ನಿನ್ನ ಪಾಡಿಗೆ ನೀನು ಸುಮ್ಮನೆ ಇದ್ದು ಬಿಡು ಎಂದು ಹೇಳುತ್ತಿರುತ್ತಿದ್ದರು. ದೇಹ ಸುಂದರವಾಗಿದ್ದ ಮಾತ್ರಕ್ಕೆ ಬದುಕು ಸುಂದರವಾಗಿ ಇರುತ್ತದೆಂದು ಹೇಳಲಾಗದು. ದೇಹ ಕುರೂಪವಾಗಿದ್ದರೂ ಬದುಕನ್ನು ಸುಂದರವಾಗಿಸಿಕೊಂಡವರು ಬಹಳಷ್ಟು ಮಂದಿ ಇದ್ದಾರೆ ಎಂದು ಅರ್ಥಪೂರ್ಣವಾಗಿ ಹೇಳಿರುತ್ತಾರೆ. ಈ ಜೀವನದಲ್ಲಿ ಯಾವುದೂ ಸ್ಥಿರವಲ್ಲ. ಒಂದು ಕಾಲು ಮುಂದೆ ಇರುತ್ತದೆ, ಇನ್ನೊಂದು ಕಾಲು ಹಿಂದೆ ಇರುತ್ತದೆ. ಮುಂದಿನ ಕಾಲಿಗೆ ಗರ್ವವಿಲ್ಲ, ಹಿಂದಿನ ಕಾಲಿಗೆ ಬೇಸರವಿಲ್ಲ. ಏಕೆಂದರೆ ಅವುಗಳಿಗೆ ತಿಳಿದಿದೆ ಕ್ಷಣಾರ್ಧದಲ್ಲಿ ಬದಲಾಗುವುದು ಎಂದು. ಹೀಗೆ ಜೀವನವೂ ಕೂಡ ಯಾವಾಗಲೂ ಸ್ಥಿರವಾಗಿರುವುದಿಲ್ಲ, ಅದು ಬದಲಾಗಿರುತ್ತದೆ ಅಂತ ಅವರು ಹೇಳಿರುತ್ತಾರೆ. ಈ ಭೂಮಿಯ ಮೇಲೆ ನಾವು ಇದ್ದಂಗೆ ಇರಬೇಕು, ಇಲ್ಲದಂಗೂ ಇರಬೇಕು. ಅವ ಒಂದು ದಿನ ಕರಿತಾನ, ಆಗ ಎದ್ದು ಹೋಗುವಂಗೆ ಇರಬೇಕು ಅಂಥೇಳಿ ಹೇಳಿರುತ್ತಾರೆ. ಆಮೇಲೆ ಗೆದ್ದವರಷ್ಟೇ ಬದುಕಿನ ಪಾಠ ಹೇಳಬೇಕಂತ ಏನಿಲ್ಲ. ಸೋತವರಿಂದಲೂ ಕೂಡ ಅನುಭವದ ಪಾಠವನ್ನು ನಾವು ಕಲಿಯಬೇಕೆಂದು ತಿಳಿಸಿದರು.
ಆಮೇಲೆ ಸೂರ್ಯನ ಕಿರಣಗಳು ಕೊಳಕು ಇರುವ ಜಾಗಕ್ಕೂ ಹೋಗುತ್ತದೆ, ಆದರೆ ಅದು ಕೊಳಕಾಗುವುದಿಲ್ಲ. ಹಾಗೆ ನಾವು ಕೂಡ ಬದುಕಿನಲ್ಲಿ ಸೂರ್ಯನ ಕಿರಣಗಳಂತೆ ಆಗಬೇಕು. ಯಾವ ಜಾಗಕ್ಕೆ ಹೋದರೂ, ಯಾರ ಜೊತೆ ಇದ್ದರೂ ಕೂಡ ನಾವು ನಾವಾಗಿರಬೇಕು. ನಾವು ಕೊಳಕಾಗಬಾರದು, ನಾವು ನಮ್ಮದನ್ನು ಬಿಟ್ಟು ಕೊಡಬಾರದು ಎಂದು ಹೇಳಿದರು. ನಂತರ ಪ್ರಶಸ್ತಿಗಳು. ಶ್ರೀಗಳಿಗೆ 2018ರಲ್ಲಿ ಭಾರತದ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀಯನ್ನು ನೀಡಿದಾಗ ಅದನ್ನು ಪೂಜ್ಯರು ನಯವಾಗಿ ನಿರಾಕರಿಸಿದರು. ಒಬ್ಬ ಸನ್ಯಾಸಿ ಅಥವಾ ತಪಸ್ವಿಯಾಗಿ ಅಂತಹ ಪ್ರಶಸ್ತಿಗಳಲ್ಲಿ ಅವರಿಗೆ ಆಸಕ್ತಿ ಇರಲಿಲ್ಲ ಎಂದು ಹೇಳಿದರು. ಮತ್ತು ಈ ಹಿಂದೆಯೂ ಕೂಡ ಕರ್ನಾಟಕ ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿದಾಗ ಅದನ್ನು ಕೂಡ ಅವರು ನಿರಾಕರಿಸಿದರು. ಮತ್ತು ಈ ಒಂದು ಜ್ಞಾನಯೋಗಾಶ್ರಮದ ಅಭಿವೃದ್ಧಿಗಾಗಿ ಕರ್ನಾಟಕ ಸರ್ಕಾರವು ನೀಡಿದ ಹಣವನ್ನೂ ಸಹ ಅವರು ಹಿಂದಿರುಗಿಸಿದರು. ಅದು ಈ ಒಂದು ಆಶ್ರಮಕ್ಕೆ ಅಗತ್ಯವಿಲ್ಲವೆಂದು ಹೇಳಿದರು. ಇನ್ನು ಕೊನೆಯದಾಗಿ ಅವರ ಅಂತಿಮ ನಮನ. ಸಿದ್ದೇಶ್ವರ ಶ್ರೀಗಳು 2023 ಜನವರಿ 2ರಂದು ವಯೋಸಹಜ ಕಾಯಿಲೆಯಿಂದ ತಮ್ಮ 82ನೇ ವಯಸ್ಸಿನಲ್ಲಿ ಲಿಂಗೈಕ್ಯರಾದರು. ಅವರ ಅಂತಿಮ ಯಾತ್ರೆಯನ್ನು ಈ ಒಂದು ಕೈಲಾಸ ರಥ ಯಾತ್ರೆಯಲ್ಲಿ ಮಾಡಲಾಗಿತ್ತು. ಅವರು ತಮ್ಮ ಉಯಿಲಿನಲ್ಲಿ ಅವರಿಗಾಗಿ ಯಾವುದೇ ಸ್ಮಾರಕವನ್ನು ನಿರ್ಮಿಸಬಾರದು ಮತ್ತು ಅವರ ದೇಹವನ್ನು ಯಾವುದೇ ಮರಣಾನಂತರ ಆಚರಣೆಗಳಿಲ್ಲದೆ ದಹನ ಮಾಡಬೇಕೆಂದು ವಿನಂತಿಸಿದರು. ಅವರ ಅಂತಿಮ ವಿಧಿಗಳನ್ನು ಆಶ್ರಮದಲ್ಲಿಯೇ ಪೂರ್ಣಗೊಳಿಸಲಾಯಿತು. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.